ಸರ್ HCLಗೆ ಅಲ್ಲಿ ಒಂದು ನಿಮಿಷ ಈ ಕಡೆಗೆ HCLಗೆ ಭೂಮಿಯನ್ನು ಮತ ತಗೊಳ್ತಾರೆ ಬಟ್ ರೈತರು ಭೂಮಿ ಕೊಡಲ್ಲ ಅಂತ ಸರ್. ನಾವು ಹಿಂದೆ HCL ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ನಾವು 120 ಹೆಕ್ಟೇರು ಗ್ರಾಮಕ್ಕೆ ಕೊಟ್ಟಿದ್ದೀವಿ. ನಾವು ಅಲ್ಲಿ ಬೇರೆ ರೈತರನ್ನ ಒಕ್ಕಲೆಬ್ಸಿ ಜಾಗ ಕೊಡ್ತಕ್ಕಂಥ ಸರ್ ಜಾಗವನ್ನು ಯಾವುದೇ ಕಾರಣಕ್ಕೂ ನಾವು HCL ಕೊಡಲಿಕ್ಕೆ ರೈತರು ನಾವು ಒಕ್ಕಲೆಬ್ಬಿಸ್ಬಿಟ್ಟು ಇವರಿಗೆ ಜಮೀನು ಕೊಡೋಕ್ಕಾಗಲ್ಲ. ಪಕ್ಕದ ಫಾರೆಸ್ಟ್ ಲ್ಯಾಂಡ್ ಇದೆ, ಅದು ತಗೊಳ್ಳಿ ನಾವು ಆಲ್ಟರ್ನೇಟಾಗಿ ಸಬ್ಸ್ಟಿಟ್ಯೂಟ್ ಜಮೀನ ಫಾರೆಸ್ಟಿಗೆ ಕೊಡ್ತಕ್ಕಂಥದ್ದು ಮಾಡ್ತೀವಿ. ಅದನ್ನಾಗಲೇ ನಾವು ಅದನ್ನು ಸ್ಕೆಚ್ಚು ಮಾಡಿದ್ದಾರೆ. ಅದು ಯಾಕೆ ಅದನ್ನು ಬಿಟ್ಟು ಇದಕ್ಕೆ ಬಂದಿರೋ ಗೊತ್ತಿಲ್ಲ. ಸುಮ್ಮನೆ ಹೋರಾಟಗಳಾಗೋದು ಬೇಡ. HCL ನೀಟಾಗಿ ಪ್ರಾರಂಭ ಆಗೈತೆ, ನೀಟಾಗಿ ವರ್ಕ್ ಶುರು ಮಾಡಿದರೆ ಕೆಲಸಕ್ಕೆ ಪ್ರಾರಂಭ ಆಗೈತೆ. ಕೆಲಸ ನೀಟಾಗಿ ಆಗಬೇಕು, ಒಳ್ಳೆ ರೀತಿ ಶುಭ ಸೂಚನೆ ಆಗಬೇಕು. ಅಲ್ಲಿ ಹೋರಾಟಗಳಾಗೋದು ಬೇಡ. ಅದಕ್ಕೋಸ್ಕರ ನಾನು HCLನವ್ರಿಗೆ ಮಾತನಾಡೋಕ್ಕೆ ತಹಸೀಲ್ದಾರಿಗೆ ಕರೆಸಿ ಮಾತಾಡಿ ಮೀಟಿಂಗ್ ಮಾಡಿ ಅದನ್ನ ಏನು ರೈತರ ಜಮೀನು ಅಪೇಕ್ಷೆ ಮಾಡ್ತೀನಿ. ಒಬ್ಬಿಗೊಂದು ಸ್ಟೇಡಿಯಂನ ಅವಶ್ಯಕತೆ ಇದೆ, ನೋಡ್ತಾ ಇದ್ದೀರಿ ಈಗ. ಅದು ದುಡ್ಡು ಎಲ್ಲ ರೆಡಿ ಐತೆ. ನಮ್ಮಲ್ಲಿ ಡಾಕ್ಯುಮೆಂಟ್ಸು ಆಗಬೇಕಾಗೈತೆ. ಗ್ರೌಂಡು ಆ ಡಾಕ್ಯುಮೆಂಟ್ಸ್ ಮಾಡಲಿಕ್ಕೆ ತಹಸೀಲ್ದಾರಿಗೆ ಹೇಳಿದ್ದೀವಿ. ಅದು ಅವರು ಪ್ರಯತ್ನ ಪಡ್ತಾವ್ರೆ. ಹಿಡುವಳಿ ಜಮೀನು ಇರೋದ್ರಿಂದ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ನಾವು ಮಾಡ್ತಾ